ಹಲೋ ವಿದ್ಯಾರ್ಥಿಗಳೇ, ನಾನು ಸುಂದರಮ್ಮ. ನಾನೀಗ ಪ್ರೆಸೆಂಟ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಬ್ಬಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅರ್ಥಶಾಸ್ತ್ರ ನಾನು ತಗೊಳ್ತಕ್ಕಂಥ ವಿಷಯ ಈಗಾಗಲೇ ನಿಮಗೆ ಅದು ಗೊತ್ತಾಗಿದೆ. ಇನ್ ದೀಸ್ ವಿಡಿಯೋ ಸೀರೀಸ್ ಐ ಹ್ಯಾವ್ ಬಿನ್ ಟೀಚಿಂಗ್ ದ ಸಬ್ಜೆಕ್ಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ತುಮಕೂರು ವಿಶ್ವವಿದ್ಯಾಲಯದ ಪಠ್ಯಕ್ರಮಕ್ಕೆ ಅನ್ವಯವಾಗುವ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿಷಯವನ್ನು ನಾನು ಈ ವಿಡಿಯೋ ಸೀರೀಸ್ನಲ್ಲಿ ನಿಮಗೆ ವಿವರಿಸ್ತಾ ಬರ್ತಾ ಇದ್ದೇನೆ. ಈಗಾಗಲೇ ಮೊದಲನೇ ಚಾಪ್ಟರ್ನಲ್ಲಿ 2 ಸೆಷನ್ ಕ್ಲಾಸು ಆಗಿದೆ. ಈ ವಿಡಿಯೋವನ್ನು ನೀವು ನೋಡೋದಕ್ಕೆ ಮೊದಲು ದಯವಿಟ್ಟು ಆ ಹಿಂದಿನ 2 ಸೆಷನ್ನ ಕ್ಲಾಸ್ಗಳನ್ನು ಕೇಳಿ ನಂತರ ಇದನ್ನು ನೋಡೋದನ್ನು ಕಂಟಿನ್ಯೂ ಮಾಡಿ. ಈ ಸೆಷನ್ನಲ್ಲಿ ನಾನು ತಿಳಿಸ್ತಾ ಇರೋ ಟಾಪಿಕ್ಕು ಅಂತಾರಾಷ್ಟ್ರೀಯ ವ್ಯಾಪಾರದ ಅನಾನುಕೂಲಗಳು. ವಿದ್ಯಾರ್ಥಿಗಳೇ, ನಾನು ಈ ಹಿಂದೆ ನಿಮಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಮತ್ತು ಅದರಿಂದ ಒಂದು ದೇಶಕ್ಕೆ ಸಿಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ವಿವರಿಸಿಯಾಗಿದೆ. ಇಂದಿನ ಸೆಷನ್ ಸ್ವಲ್ಪ ಲಾಂಗ್ ಆಗಿಯೇ ಇತ್ತು ವಿಡಿಯೋ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶ ಏನೆಲ್ಲ ಪ್ರಯೋಜನಗಳನ್ನು ಪಡಿಬೋದು ಎನ್ನುವುದನ್ನು ಅದರಲ್ಲಿ ಸವಿವರವಾಗಿ ತಿಳಿಸಿದ್ದೇನೆ. ಈಗ ಈ ಸೆಷನ್ನಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶಕ್ಕೆ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಜಾಗತೀಕರಣದ ಇವತ್ತಿನ ಯುಗದಲ್ಲಿ ಪ್ರತಿ ದೇಶವೂ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದು ಅನಿವಾರ್ಯ ಮತ್ತು ಅದರಿಂದ ಏನೆಲ್ಲ ಪ್ರಯೋಜನಗಳೆಲ್ಲ ಸಿಗ್ತವೆ ಅನ್ನೋದನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಆ ಪಾಯಿಂಟ್ಸನ್ನು ನಾನು ಸ್ವಲ್ಪ ರಿವೈಸ್ ಮಾಡೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಅನಾನುಕೂಲಗಳನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ನಮ್ಮ ಮನಸ್ಸಲ್ಲಿ ಅನುಕೂಲಗಳ ಚಿತ್ರಣನೂ ಸ್ಪಷ್ಟವಾಗಿ ಇರಬೇಕಾಗತ್ತೆ. ನೀವು ಕೂಡ ಅದನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು. ಯಾವ್ಯಾವುದು 12 ಪಾಯಿಂಟ್ಸ್ ಇತ್ತು ಅನುಕೂಲಗಳ ಬಗ್ಗೆ. ವೈಶಿಷ್ಟ್ಯದ ಲಾಭಗಳು, ಕೈಗಾರಿಕೀಕರಣ, ಅಗತ್ಯ ಸರಕುಗಳ ಆಮದು, ತುರ್ತು ಪರಿಸ್ಥಿತಿಯನ್ನು ಎದುರಿಸೋದು, ಸರಕುಗಳ ಬೆಲೆಯಲ್ಲಿ ಸಮಾನತೆ ಸಾಧಿಸಲ್ಪಡ್ತಕ್ಕಂಥದ್ದು, ಬಂಡವಾಳದ ಚಲನೆ, ಮಾರುಕಟ್ಟೆಯ ವಿಸ್ತರಣೆ, ಅಂತಾರಾಷ್ಟ್ರೀಯ ಸಹಕಾರ ಹೆಚ್ಚುವಿಕೆ, ಸಂಪನ್ಮೂಲಗಳ ದಕ್ಷ ಬಳಕೆ, ಏಕಸ್ವಾಮ್ಯದ ನಿಯಂತ್ರಣ, ಗರಿಷ್ಠ ಉತ್ಪಾದನೆ ಸಾಧ್ಯವಾಗುತ್ತೆ. ಅದೇ ಥರ ತಂತ್ರಜ್ಞಾನದ ವರ್ಗಾವಣೆ. ಹೀಗೆ ಹಲವಾರು ಪ್ರಯೋಜನಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗುವಂತಹ ದೇಶಕ್ಕೆ ಲಭಿಸ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಾಗಿದೆ. Dear students, in the last class we have discussed about the meaning of international trade and the advantages of international trade. So can you recall the meaning? What do you mean by international trade? We know that international trade refers to the exchange of goods and services between the countries. It means the export and import of goods and services. And we have also discussed about the many advantages which a country can obtain from involving in international trade. So can you recall those points, students? I had explained nearly 12 points which will express the benefits that a country can obtain from international trade. So I would like to recall those points. You can memorize them. Point number 1, greater variety of goods available for consumption. That means by involving in international trade, the consumers of a country can get variety of goods and services. Then the second point is, it is more helpful
to industrialization of developing countries. And thirdly, it is possible to import necessary goods. The fourth one is ability to face natural calamities. Fifth one, equalization of commodities prices. And then sixth point is transfer of capital. Transfer of capital is possible from developed countries to developing countries. The seventh one is expansion of market. Eighth point is international cooperation and understanding. Next, efficient utilization of resources is possible. 10th point is control of monopoly. Then maximum production. The last one is transfer of technology. So these are all the benefits or advantages which a country can obtain from the international trade. In this class, we are going to analyze the disadvantages which a country may get from international trade. Students, here we have to think or analyze that too much of dependence on foreign trade sometimes may not be good from the point of view of self-reliance. Generally, there are many disadvantages that we have been observing in our country. Many disadvantages may occur due to international trade. Let us discuss them one by one. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅನೇಕ ಪ್ರಯೋಜನಗಳು ಇದ್ದರೂ ಕೂಡ ಕೆಲವೊಮ್ಮೆ ಅನಾನುಕೂಲಗಳು ಕೂಡ ಸಂಭವಿಸ್ತವೆ. ಯಾಕೆ ಅಂತ ಅಂದರೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಎಲ್ಲೋ ಒಂದು ಕಡೆ ಅತಿಯಾದ ಪರಾವಲಂಬನೆಗೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಪರಾವಲಂಬನೆ ಯಾವತ್ತೂ ಕೂಡ ಒಳ್ಳೆಯದಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವೀಗ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸಿಗ್ತಕ್ಕಂಥ ಕೆಲವು ಅನಾನುಕೂಲಗಳನ್ನು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಮೊದಲನೇ ಪಾಯಿಂಟ್ ಆಗಿದೆ ಸ್ವಾವಲಂಬನೆ ಅಸಾಧ್ಯ. ಇದು ತುಂಬ ಮುಖ್ಯವಾದ್ದು. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗ್ತಕ್ಕಂಥ ದೇಶಗಳು ಸಾಮಾನ್ಯವಾಗಿ ಎಂಥ ಸರಕನ್ನು ಆಮದು ಮಾಡ್ಕೊಳ್ಳೋಕೆ ಮುಂದಾಗ್ತವೆ ಅಂತ ಅಂದರೆ ತಮ್ಮಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸರಕುಗಳು ಅಥವಾ ತಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿದರೂ ಕೂಡ ಉತ್ಪಾದನಾ ವೆಚ್ಚ ಹೆಚ್ಚಾಗಿರ್ತಕ್ಕಂಥ ಸರಕುಗಳು ಇಂಥವುಗಳನ್ನು ಇತರ ರಾಷ್ಟ್ರಗಳಿಂದ ತರಿಸ್ಕೊಳ್ಳೋದಕ್ಕೆ ಮುಂದಾಗ್ತವೆ. ಆದರೆ ಇದು ಹೀಗೆ ಮುಂದುವರಿತಾ ಹೋದಾಗ ಏನಾಗುತ್ತೆ, ಆ ವಸ್ತುವಿನ ಉತ್ಪಾದನೆ ತನ್ನ ದೇಶದಲ್ಲೇ ಸಾಧ್ಯ ಇದ್ದರೂ ಕೂಡ ಅದ್ರ ಬಗ್ಗೆ ಪ್ರಯತ್ನ ಮಾಡದೇ ಇರೋ ಕಾರಣ ಹೇಗಿದ್ದರೂ ಬೇರೆ ದೇಶದಿಂದ ಸಿಗ್ತಾ ಇದೆ ಅಲ್ವಾ, ಅದು ಕಡಿಮೆ ಬೆಲೆಯಲ್ಲಿ ಅಂದಾಗ ಇಲ್ಲಿ ಯಾಕೆ ಪ್ರಯತ್ನ ಪಡಬೇಕು, ಆಗ ಅದೇ ಒಂದು ಡಿಪೆಂಡೆನ್ಸಿ ಕಂಟಿನ್ಯೂ ಆಗುತ್ತೆ. ಮತ್ತು ಆ ಸರಕನ್ನು ಬೇರೆ ಯಾವುದಾದ್ರೂ ವಿಧಾನಗಳನ್ನು ಅಳವಡಿಸ್ಕೊಂಡು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋ ಪ್ರಯತ್ನವನ್ನೇ ಮಾಡೋದಿಲ್ಲ. ಇದು ಪರಾವಲಂಬನೆಗೆ ಅವಕಾಶ ಮಾಡಿಕೊಡುತ್ತೆ. ಇದೇ ಪ್ರಕ್ರಿಯೆ ತುಂಬ ವರ್ಷ ಮುಂದುವರೆದ್ರೆ ಏನಾಗುತ್ತೆ, ಹಲವಾರು ವಸ್ತುಗಳಿಗಾಗಿ ಪರದೇಶದ ಮೇಲಿನ ಅವಲಂಬನೆ ಹೆಚ್ಚಾಗುತ್ತೆ. ಇದು ಅಪಾಯಕಾರಿಯಾದಂಥ ಬೆಳವಣಿಗೆ. The first disadvantage of international trade is self-reliance or self-sustenance is impossible. Students, we have to understand that when a country involved in foreign trade, it tries to import such commodities which are not possible to produce internally, or sometimes a country may move on to import those commodities which it can produce if it puts efforts. In the long run, this attitude leads to dependency on other countries. This is not good.
ಅಂಡರ್ಸ್ಟುಡ್? ಓಕೆ, ಲೆಟ್ ಅಸ್ ಮೂವ್ ಆನ್ ಟು ಸೆಕೆಂಡ್ ಪಾಯಿಂಟ್. ಎರಡನೇ ಅನಾನುಕೂಲ ಆಗಿದೆ ಸಂಪನ್ಮೂಲಗಳ ಬರಿದಾಗುವಿಕೆ, ಎಕ್ಸಾಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇದು ಕೂಡ ಯೋಚಿಸಬೇಕಾದ ವಿಷಯ. ಇಲ್ಲೇನಾಗುತ್ತೆ ಅಂತ ಅಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ಹಲವಾರು ಭಾರತದಂಥ ಅಭಿವೃದ್ಧಿಶೀಲ ದೇಶಗಳು ಹೆಚ್ಚು ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡೋದಕ್ಕೆ ಮುಂದಾಗ್ತವೆ. ಆಗ ನೈಸರ್ಗಿಕ ಸಂಪನ್ಮೂಲಗಳು, ಅದರಲ್ಲಿಯೂ ಪುನರುತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಕೆಲವೊಂದು ಸಂಪನ್ಮೂಲಗಳು ಕೂಡ ಬೇಗ ಬರಿದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಹಲವಾರು ಖನಿಜಗಳು, ಕಬ್ಬಿಣದ ಅದಿರು, ಮ್ಯಾಂಗನೀಸು, ಕಚ್ಚಾ ತೈಲ ಮೊದಲಾದ ಸರಕುಗಳನ್ನೆಲ್ಲ ಆಮದು ಮಾಡ್ತಾ ಹೋದಂತೆ ಅವು ಕಾಲಾನಂತರದಲ್ಲಿ ಬರಿದಾಗ್ತವೆ. ಯಾಕೆ ಹೇಳಿ? ಅವುಗಳನ್ನು ನಾವು ಮತ್ತೆ ಮತ್ತೆ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಯತ್ನದಿಂದ ಅವುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಭೂಮಿಯಲ್ಲಿ ಏನು ನಿಕ್ಷೇಪಗಳಿರುತ್ತೋ ಅದನ್ನು ಮಾತ್ರ ಹೊರತೆಗೆದು ಖಾಲಿ ಮಾಡಬೇಕಾಗತ್ತೆ. ಪುನರುತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಕಾಲಾನಂತರದಲ್ಲಿ ದೇಶದ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ದ ಸೆಕೆಂಡ್ ಡಿಸಡ್ವಾಂಟೇಜ್ ಈಸ್ ಎಕ್ಸಾಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. Students, after involving in international trade market, countries want to export in bulk quantity. They must produce goods in bulk which involve utilization of more and more natural resources. Excessive exports may exhaust the natural resources of a country in a shorter span of time than it would have been otherwise. This will cause economic downfall of the country in the long run. ಅರ್ಥ ಆಯ್ತಲ್ವಾ? ಈಗ ಮೂರನೇ ಅನಾನುಕೂಲ ಆಗಿದೆ ಆರ್ಥಿಕ ವ್ಯಾಧಿಗಳ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಎಕನಾಮಿಕ್ ಹಾರ್ಡ್ಶಿಪ್ಸ್. ಇದು ಕೂಡ ತುಂಬ ಸಮಸ್ಯಾತ್ಮಕವಾದದ್ದು. ಏನಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಫಲವಾಗಿ ಇತರ ದೇಶಗಳಲ್ಲಿ ಸಂಭವಿಸ್ತಕ್ಕಂಥ ಅನೇಕ ಆರ್ಥಿಕ ವ್ಯಾಧಿಗಳು ಅರ್ಥಾತ್ ಆರ್ಥಿಕ ಸಮಸ್ಯೆಗಳು ಸ್ವದೇಶಕ್ಕೂ ಕೂಡ ಹರಿದು ಬರೋ ಸಾಧ್ಯತೆ ಇರುತ್ತೆ. ಈಗ ಉದಾಹರಣೆಗೆ, ಜಗತ್ತಿನ ಯಾವುದೋ ಒಂದು ದೇಶದಲ್ಲಿ ಹಣದುಬ್ಬರ ಸಂಭವಿಸಿ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾದರೆ ಆ ಹಣದುಬ್ಬರ ಇತರ ರಾಷ್ಟ್ರಗಳಿಗೂ ವ್ಯಾಪಿಸುತ್ತೆ. ನಮ್ಮ ದೇಶಕ್ಕೂ ಕೂಡ ಆ ಹಣದುಬ್ಬರದ ವ್ಯಾಧಿ ಹರಡುತ್ತೆ, ವ್ಯಾಪಿಸುತ್ತೆ. ಹಣದುಬ್ಬರ ಇರ್ಬೋದು, ಅತಿ ಪ್ರಸರಣ ಅಥವಾ ಆರ್ಥಿಕ ಮುಗ್ಗಟ್ಟು. ಇದಂತೂ ನಾವು ನೋಡಿದ್ದೇವೆ 1929-30ರಲ್ಲಿ, ಅದಾದ ನಂತರ 2008ರಲ್ಲಿ, ಹೀಗೆ ಹಲವಾರು ಬಾರಿ ಅಮೇರಿಕಾದಲ್ಲಿ ಪ್ರಾರಂಭವಾದಂಥ ಆರ್ಥಿಕ ಮುಗ್ಗಟ್ಟು ಜಗತ್ತಿನ ಇತರ ಅನೇಕ ರಾಷ್ಟ್ರಗಳಿಗೂ ವ್ಯಾಪಿಸಿರೋದನ್ನು ನಾವು ಕಾಣ್ತೇವೆ. ಇವತ್ತಿನ ದಿನ ನೋಡಿ, ಈಗ ಜಾಗತೀಕರಣ ಪ್ರಕ್ರಿಯೆ ಪ್ರಾರಂಭ ಆಗಿ ಈಗಾಗಲೇ 25 ವರ್ಷಗಳು ದಾಟಿ 30 ವರ್ಷಗಳಾಗ್ತಾ ಬಂದಿದೆ. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದೆರಡು ದಶಕಗಳಿಂದ ಎಲ್ಲ ಸರಕುಗಳ ಬೆಲೆಗಳು ಕೂಡ ತುಂಬ ವೇಗವಾಗಿ ಏರ್ತಾ ಇದ್ದಾವೆ. ಅದರಲ್ಲಿಯೂ ಪೆಟ್ರೋಲ್ ಡೀಸೆಲ್ನ ಬೇಡಿಕೆನೂ ಹೆಚ್ಚಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಬೆಲೆ ಹೆಚ್ಚಾದಾಗೆಲ್ಲ ನಮ್ಮ ದೇಶದಲ್ಲಿಯೂ ಕೂಡ ತೈಲದ ಬೆಲೆ ಹೆಚ್ಚಾಗುತ್ತೆ. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಇತ್ತೀಚೆಗೂ ಅದು 15 ದಿನಕ್ಕೊಂದು ಸಲನೂ ಬೆಲೆ ರಿವೈಸ್ ಆಗ್ತಾನೇ ಇರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಹೆಚ್ಚಾದಾಗೆಲ್ಲ ಇಲ್ಲಿಯೂ ಕೂಡ ನಾವು ಬೆಲೆ ಹೆಚ್ಚಾಗೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಈ ಥರ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಧಿಗಳು, ಆರ್ಥಿಕ ಸಮಸ್ಯೆಗಳು ನಮ್ಮ ದೇಶಕ್ಕೂ ಕೂಡ ವ್ಯಾಪಿಸ್ತವೆ. ಬರೀ ಆರ್ಥಿಕ ವ್ಯಾಧಿಗಳಷ್ಟೇ ಅಲ್ಲ, ಹಲವಾರು ಸಾಂಕ್ರಾಮಿಕ ರೋಗಗಳು ಕೂಡ ಇವತ್ತು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬರ್ತಾ ಇರೋದನ್ನು ಕಾಣ್ತೇವೆ. ಇವತ್ತೇನು ನಾವು ನೋಡ್ತಾ ಇದ್ದೀವಿ, ಕೋವಿಡ್-19 ಪ್ರಾಬ್ಲಮ್, ಇದು ಚೀನಾದಲ್ಲಿ ಪ್ರಾರಂಭ ಆಯಿತು. ಕೆಲವೇ ದಿನಗಳಲ್ಲಿ
ಆ ದೇಶದಿಂದ ಇಲ್ಲಿಗೆ ಸರಕುಗಳ ಆಮದು ರಫ್ತು ಎಲ್ಲ ಇದ್ದಿದ್ದರಿಂದ ಜಗತ್ತಿನ ಇತರ ರಾಷ್ಟ್ರಗಳಿಗೂ ಕೂಡ ಅದು ಬಹು ಬೇಗ ವ್ಯಾಪಿಸಿದ್ದನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. The third disadvantage of international trade is transfer of economic hardships. Though through foreign trade, there might be inflow of economic problems like inflation, trade cycles, economic depressions, etc. Students, we have been observed that during 1929-30s, the economic depression problem, which was started in America, but in the short period of time, it was spread all over the world. Similarly, the COVID-19 problem, which we have been observing now, it started in China, then it spread to other countries also. So like this, many economic problems and the pandemics like COVID-19 spread to all over the world due to international trade. ನಾಲ್ಕನೇ ಅನುಕೂಲ ಆಗಿದೆ. ಅರ್ಥ ಆಗ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳೇ? ಈಗ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅನೇಕ ಪ್ರಯೋಜನಗಳು ಸಿಗ್ತವೆ, ಅದೇ ಥರ ಅನೇಕ ಅನಾನುಕೂಲಗಳು ಕೂಡ ಆಗ್ತವೆ. ಅದರಲ್ಲಿ ನಾವೀಗ ತಿಳ್ಕೊಳ್ತಾ ಇರೋ ಪಾಯಿಂಟ್ ತುಂಬ ಮುಖ್ಯವಾದ್ದು, ಸ್ವದೇಶಿ ಉದ್ಯಮಗಳ ಅವನತಿ. ಇದಂತೂ ಪ್ರತಿ ದೇಶನೂ ಚಿಂತನೆ ಮಾಡಬೇಕಾದಂಥ ವಿಷಯ. ಏನಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗ್ತಕ್ಕಂಥ ದೇಶಗಳು ವಿದೇಶಗಳಿಂದ ಅಗ್ಗದ ಬೆಲೆಯಲ್ಲಿ, ಅಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇರ್ತವೆ. ಇದರ ಪರಿಣಾಮವಾಗಿ ಅನೇಕ ಸ್ವದೇಶಿ ಸರಕುಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನೋಡಿ, ನಮ್ಮ ದೇಶಕ್ಕೆ ಚೀನಾದಿಂದ ಮತ್ತು ಇತರ ರಾಷ್ಟ್ರಗಳಿಂದ ಅನೇಕ ಕಡಿಮೆ ಬೆಲೆ ಸರಕುಗಳು ಬರ್ತಾ ಇದ್ದಾವೆ. ಅದರಿಂದ ಅನೇಕ ಉದ್ಯಮಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ HMT ಕಾರ್ಖಾನೆ ನೀವು ಕೇಳಿರ್ಬೋದು. ಈಗ 2-3 ದಶಕಗಳ ಹಿಂದೆ HMT ವಾಚ್ ಅಂದರೆ ಅದೇ ತುಂಬ ಒಳ್ಳೆ ಗುಣಮಟ್ಟದ್ದು ಅಂತ ನಾವೆಲ್ಲ ಅದನ್ನೇ ಕೊಳ್ತಾ ಇದ್ವಿ. ಮತ್ತು ಈ ಥರ ಅನೇಕ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಅದು ಉತ್ಪಾದನೆ ಮಾಡ್ತಾ ಇತ್ತು. ಆದರೆ ಅದು ಈಗ ಕಂಪ್ನಿನೇ ಮುಚ್ಚಿ ಹೋಗಿದೆ. ಸೊ ಈ ಥರ ಅದೇ ಥರ BSNL ವಿದೇಶಿ ಪೈಪೋಟಿಯ ಎದುರಿಸಲಾರದೆ ಅದು ಕೂಡ ತುಂಬ ನಷ್ಟದಲ್ಲಿ ಮುಂದುವರಿತಾ ಇದೆ. ಇನ್ನು ನಮ್ಮ ದೇಶದಲ್ಲಿ ಇದ್ದಂತಹ ಅನೇಕ ಕುಶಲ ಕಾರ್ಮಿಕರು, ಬುಟ್ಟಿಯನ್ನು ಎಣಿತಕ್ಕಂಥವ್ರು ಇರ್ಬೋದು, ಗೊಂಬೆಗಳನ್ನು ತಯಾರಿಸ್ತಕ್ಕಂಥವರು, ಕುಂಬಾರರು, ಕಮ್ಮಾರರು, ಇವರೆಲ್ಲರೂ ಕೂಡ ತಮ್ಮ ಸರಕುಗಳಿಗೆ ಬೇಡಿಕೆಗಳನ್ನು ಕಳ್ಕೊಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನಮ್ಮ ಗುಡಿ ಕೈಗಾರಿಕೆಗಳು ಈ ಜಾಗತೀಕರಣದ ಅಡಿಯಲ್ಲಿ ಸಿಲುಕಿ ನಾಶ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಅಂದರೆ ಇದರಿಂದಾಗಿ ಸ್ವದೇಶಿ ಉದ್ಯಮಗಳು ಏನಾಗ್ತವೆ, ಉತ್ಪಾದನೆಯನ್ನು ವಿಸ್ತರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂತ ಅಂದರೆ ಬೇರೆ ರಾಷ್ಟ್ರಗಳಿಂದ ಕಡಿಮೆ ಬೆಲೆಯಲ್ಲಿ ಬಂದಂಥ ಸರಕುಗಳು ಇಲ್ಲಿ ಸಿಗ್ತಾ ಇದ್ದಾಗ ದೇಶೀಯ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ. ಆಗ ದೇಶೀಯ ಉದ್ಯಮಗಳು ದುಸ್ಥಿತಿಯನ್ನು ತಲುಪ್ತವೆ. ಅಂದರೆ ವಿದೇಶಿ ಸರಕುಗಳಿಂದ ಸ್ಪರ್ಧೆಯನ್ನು ಎದುರಿಸೋದಕ್ಕಾಗದೆ ಅನೇಕ ಸ್ವದೇಶಿ ಕೈಗಾರಿಕೆಗಳು ವಿನಾಶದಂಚಿಗೆ ತಲುಪಬಹುದು. ದ ಫೋರ್ತ್ ಪಾಯಿಂಟ್, impediment in the development of home industries. International trade has an adverse effect on the development of home industries. It poses a threat to the survival of infant industries at home. Due to foreign competition and unrestricted imports, the upcoming industries in the country may collapse in the long run. Okay, let us move on to the next point. ಜಾಗತಿಕ ಮಟ್ಟದಲ್ಲಿ ಅನಗತ್ಯ ಪೈಪೋಟಿ. ಅಂತಾರಾಷ್ಟ್ರೀಯ ವ್ಯಾಪಾರ
ದೇಶಗಳ ನಡುವೆ ಅನಗತ್ಯವಾಗಿ ಪೈಪೋಟಿಯನ್ನು ಹೆಚ್ಚಿಸುತ್ತೆ. ಅಂದರೆ ಹೆಚ್ಚು ಲಾಭ ಗಳಿಕೆ ದೃಷ್ಟಿಯಿಂದ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಮ್ಮ ಪ್ರಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಉದ್ದೇಶಗಳಿಂದ ಪ್ರತಿಯೊಂದು ದೇಶವೂ ಕೂಡ ಸ್ವಹಿತಾಸಕ್ತಿಯಿಂದ ಕಾರ್ಯವನ್ನು ನಿರ್ವಹಿಸುತ್ತೆ. ಅದು ತನ್ನ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಅನೇಕ ಬಗೆಯ ನಿಯಂತ್ರಣಗಳನ್ನು ವಿಧಿಸುತ್ತೆ. ಅಂದರೆ ಆಮದು ರಫ್ತುಗಳ ಮೇಲೆ ನಿಯಂತ್ರಣಗಳನ್ನು ವಿಧಿಸೋದು, ವಿನಿಮಯ ನಿಯಂತ್ರಣ ಹಾಕೋದು ಅಥವಾ ಕೋಟಾಗಳನ್ನು ನಿಗದಿಪಡಿಸ್ತಕ್ಕಂಥದ್ದು, ಸುಂಕಗಳನ್ನು ವಿಧಿಸೋದು, ಹೀಗೆ ವ್ಯಾಪಾರದ ಮೇಲೆ ಅನೇಕ ವಿಧದ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಮುಂದಾಗ್ತವೆ. ಇದರಿಂದಾಗಿ ಜಾಗತಿಕ ಮಾರುಕಟ್ಟೆಯ ವಿಕಾಸಕ್ಕೆ ಹಾನಿಯಾಗುತ್ತೆ. ಅಂದರೆ ಈಗ ಉದಾಹರಣೆಗೆ ಭಾರತದಿಂದ ರಫ್ತಾಗ್ತಕ್ಕಂಥ ಸರಕುಗಳ ಮೇಲೆ ಅಮೇರಿಕ ಏನು ಮಾಡುತ್ತೆ, ನಿಯಂತ್ರಿಸೋದಕ್ಕಾಗಿ ಸುಂಕ ಅಥವಾ ಕೋಟಾಗಳನ್ನು ನಿಗದಿಪಡಿಸುತ್ತೆ. ಇದಕ್ಕೆ ಪ್ರತೀಕಾರವಾಗಿ ನಮ್ಮ ದೇಶ ಕೂಡ ಅಲ್ಲಿಂದ ಬರೋ ವಸ್ತುಗಳಿಗೆ ನಿಯಂತ್ರಣಗಳನ್ನು ವಿಧಿಸೋದಕ್ಕೆ ಮುಂದಾದರೆ ಏನಾಗುತ್ತೆ, ಎರಡೂ ರಾಷ್ಟ್ರಗಳ ನಡುವೆ ವ್ಯಾಪಾರವೇ ಕ್ರಮೇಣವಾಗಿ ಕಡಿಮೆ ಆಗಿಬಿಡುತ್ತೆ. ಅಂದರೆ ಹೀಗೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಸ್ವಹಿತಾಸಕ್ತಿಯನ್ನು ರಕ್ಷಿಸ್ಕೊಳ್ಳೋದಕ್ಕೆ ಮುಂದಾಗಿ ಅನೇಕ ವ್ಯಾಪಾರ ನಿಯಂತ್ರಣಗಳನ್ನು ವಿಧಿಸೋದಕ್ಕೆ ಹೊರಟ್ರೆ ಒಟ್ಟಾರೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರವೇ ಕಡಿಮೆ ಆಗಿ ಹೋಗುತ್ತೆ, ಮಾರುಕಟ್ಟೆ ವಿಕಾಸಕ್ಕೆ ಧಕ್ಕೆಯಾಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಇನ್ನು 5ನೇದಾಗಿದೆ ಅನ್ಹೆಲ್ತಿ ಇಂಟರ್ನ್ಯಾಷನಲ್ ಕಾಂಪಿಟಿಷನ್. International trade encourages unhealthy competition amongst different countries. In order to earn more profits and to become stronger in the international market, each country tries to fulfill its self-interests. It may tries to impose import and export quotas, tariffs, etc. on the other countries. Finally, it will affect the growth of international market and totally it will reduces the extent of exports and imports in the international level. Then the last disadvantage but not the least is, what is that? Hazardous to ನ್ಯಾಷನಲ್ ಡಿಫೆನ್ಸ್, ರಾಷ್ಟ್ರ ರಕ್ಷಣೆಗೆ ಮಾರಕ. ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳು ಅಸ್ತಿತ್ವದಲ್ಲಿದ್ದಾಗ ಸಾಮಾನ್ಯವಾಗಿ ಯಾವುದೇ ಒಂದು ದೇಶ ತನಗೆ ಅಗತ್ಯವಿರ್ತಕ್ಕಂಥ ಕಚ್ಚಾ ವಸ್ತುಗಳು, ಸಿದ್ಧಪಡಿಸಿದ ಸರಕುಗಳು, ರಕ್ಷಣಾ ಸಾಮಗ್ರಿಗಳು ಮುಂತಾದವುಗಳಿಗಾಗಿಯೂ ವಿದೇಶಗಳನ್ನು ಅವಲಂಬಿಸೋದು ಸ್ವಾಭಾವಿಕ. ಅಂದರೆ ಹೇಗಿದ್ದರೂ ಅಲ್ಲಿ ಸಾಮಾನ್ಯ ಸಂದರ್ಭಗಳಲ್ಲಿ ಎಲ್ಲ ಸಂಬಂಧ ಚೆನ್ನಾಗಿದ್ದಾಗ ವಸ್ತುಗಳು ಆಮದಾಗ್ತಾ ಇರ್ತವೆ. ಹಾಗಾಗಿ ಸ್ವದೇಶದಲ್ಲಿ ಅವುಗಳನ್ನು ಉತ್ಪಾದನೆ ಮಾಡೋದಕ್ಕೂ ಪ್ರಯತ್ನ ಮಾಡೋದಿಲ್ಲ. ಕಾಲಾನಂತರದಲ್ಲಿ ಇದು ಪರಾವಲಂಬನೆಗೆ ದಾರಿಯಾಗುತ್ತೆ. ಆದರೆ ಆ ಎರಡು ರಾಷ್ಟ್ರಗಳ ನಡುವೆ ಯಾವುದೋ ಒಂದು ಕಾರಣಕ್ಕೆ ಸಂಬಂಧ ಹದಗೆಟ್ಟಾಗ, ಅಂದರೆ ಯುದ್ಧ ಮುಂತಾದ ಸಂದರ್ಭಗಳಲ್ಲಿ ಆರ್ಥಿಕ ಸಂಬಂಧಗಳು ಕೂಡ ಹದಗೆಡ್ತವೆ. ಆಗ ಸೇಡು ತೀರಿಸ್ಕೊಳ್ಳೋ ಸಲುವಾಗಿ ಸರಕುಗಳ ಆಮದು ಅಥವಾ ರಫ್ತನ್ನು ತಡೆಗಟ್ತವೆ ರಾಷ್ಟ್ರಗಳು. ಇಂಥ ಸಂದರ್ಭದಲ್ಲಿ ಅದನ್ನೇ ಅವಲಂಬಿಸಿದ್ದಂಥ ದೇಶ ತೊಂದರೆಗೆ ಈಡಾಗುತ್ತೆ. ಅಂದರೆ ತುರ್ತು ಸನ್ನಿವೇಶದಲ್ಲಿ ಯಾವಾಗ ಬೇಕಾದರೂ ಅವು ರಫ್ತು ಮಾಡೋದನ್ನು ನಿಲ್ಲಿಸ್ಬೋದು. ಅಂಥ ಸಂದರ್ಭಗಳಲ್ಲಿ ನಮ್ಮ ದೇಶ, ಅಂದರೆ ಬೇರೆ ರಾಷ್ಟ್ರಗಳಲ್ಲಿ ಅವಲಂಬಿಸಿರ್ತಕ್ಕಂಥ ದೇಶಗಳು ತೊಂದರೆಗೀಡಾಗೋ ಸಾಧ್ಯತೆ ಇರುತ್ತೆ. ಲಾಸ್ಟ್ ಪಾಯಿಂಟ್ ಬಟ್ ನಾಟ್ ದ ಲೀಸ್ಟ್, hazardous to national defense. A country depending on foreign supplies will face a very difficult situation during a war period. The imports of food and essential raw materials will be cut off during a war, leading to the collapse of the economy. During wars or when good relations do not prevail between the nations,
many hardships may follow. So, these are all the disadvantages which a country may get from involving international trade in the long run. ವಿದ್ಯಾರ್ಥಿಗಳೇ, ಈಗ ಇದುವರೆಗೆ ನಾವು ಇಂದಿನ ಸೆಷನ್ ಮತ್ತು ಈಗಿನ ಸೆಷನ್ ಎರಡರಲ್ಲಿನೂ ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅಂದರೆ ಈಗ ನಮಗೆ ಗೊತ್ತಾಗಿದೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅನೇಕ ಪ್ರಯೋಜನಗಳು ಇದ್ದಾವೆ, ಆದರೆ ಅದೇ ಸಮಯಕ್ಕೆ ಅನೇಕ ಅನಾನುಕೂಲಗಳು ಕೂಡ ಇದ್ದಾವೆ. ಅಂದರೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರೋ ಹಾಗೆ ಯಾವುದೇ ಒಂದು ವಿದ್ಯಮಾನ ಅಥವಾ ಸಂಗತಿಯಿಂದನೂ ಎರಡೂ ಇರ್ತವೆ, ಅನುಕೂಲನೂ ಇರುತ್ತೆ, ಅನಾನುಕೂಲ ಕೂಡ ಇರ್ತವೆ. ಆದರೆ ನಾವು ಇವೆರಡನ್ನು ತಾಳೆ ಮಾಡಿ ನೋಡಬೇಕು. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶಕ್ಕೆ ಪ್ರಯೋಜನ ಎಷ್ಟು ಸಿಗ್ತವೆ, ಅದೇ ಥರ ಅನಾನುಕೂಲಗಳೇನು ಅಂತ ಗಮನಿಸಿ ನೋಡಿದರೆ, ಹೋಲಿಕೆ ಮಾಡಿ ನೋಡಿದಾಗ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶಕ್ಕೆ ಸಿಗೋ ಪ್ರಯೋಜನಗಳ ಮುಂದೆ ಅನಾನುಕೂಲಗಳು ನಗಣ್ಯ ಅನ್ನಿಸ್ತವೆ. ಅಂದರೆ ಹಂಗಂತ ಅವಕ್ಕೆ ಮಹತ್ವ ಇಲ್ಲ ಅಂತ ಅಲ್ಲ, ಆದರೆ ಅವುಗಳನ್ನು ಕಂಟ್ರೋಲ್ ಮಾಡಿಕೊಂಡು ಅನಾನುಕೂಲಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಒಂದು ದೇಶ ಏನು ಅನುಕೂಲಗಳನ್ನು ಹೆಚ್ಚು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಉತ್ಪಾದನಾ ಸಾಮರ್ಥ್ಯವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳಾದ ಸಂಘಟನಾ ಸಾಮರ್ಥ್ಯ, ತಾಂತ್ರಿಕ ಪರಿಣತಿ, ನಿರ್ವಹಣಾ ನೈಪುಣ್ಯತೆ, ಕಾರ್ಮಿಕರ ದಕ್ಷತೆ, ಭೌಗೋಳಿಕ ವಾತಾವರಣ ಮುಂತಾದ ಎಲ್ಲ ವಿಷಯಗಳಲ್ಲಿಯೂ ದೇಶಗಳ ನಡುವೆ ವ್ಯತ್ಯಾಸ ಇದ್ದೇ ಇರುತ್ತೆ. ಈ ಸೌಲಭ್ಯಗಳು ಕಡಿಮೆ ಇರತಕ್ಕಂಥ ದೇಶಗಳು, ಅದರಲ್ಲಿಯೂ ಅಭಿವೃದ್ಧಿಶೀಲ ದೇಶಗಳು ಅನಿವಾರ್ಯವಾಗಿ ಇವುಗಳನ್ನು ಪಡೆಯೋದಕ್ಕೆ, ಅಂದರೆ ಉದಾಹರಣೆಗೆ ತಾಂತ್ರಿಕ ಪರಿಣತಿ ಇರ್ಬೋದು, ಉತ್ತಮ ತಂತ್ರಜ್ಞಾನ ಇರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಇವುಗಳನ್ನೆಲ್ಲ ಪಡೆಯೋದಕ್ಕೆ ಮುಂದುವರಿದ ರಾಷ್ಟ್ರಗಳ ಮೇಲೆ ಅವಲಂಬನೆ ಆಗಲೇಬೇಕಾಗತ್ತೆ. ಇದಕ್ಕಾಗಿ ಸರಕು ಮತ್ತು ಸೇವೆಗಳ ವಿನಿಮಯ ಇವತ್ತಿನ ದಿನ ಅನಿವಾರ್ಯ. ಯಾವೊಂದು ರಾಷ್ಟ್ರನೂ ಅನಾನುಕೂಲಗಳನ್ನು ನೋಡಿಕೊಂಡು ನಮಗೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಸಹವಾಸವೇ ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಅಂದರೆ ಅಭಿವೃದ್ಧಿಯ ಯಂತ್ರ ಅಂತ ಕೂಡ ಇದು ಪರಿಗಣಿಸಲ್ಪಟ್ಟಿದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಒಂದು ಅಭಿವೃದ್ಧಿಯ ಯಂತ್ರ ಅಂತಲೂ ಹೇಳ್ಬೋದು. ಯಾಕೆಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗದೆ ಯಾವೊಂದು ದೇಶ ಕೂಡ ಇವತ್ತು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮನವರಿಕೆ ಆಗಿದೆ. ಹಾಗಾಗಿ ಅನಾನುಕೂಲಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಅನುಕೂಲಗಳನ್ನು ಪಡೆಯೋದಕ್ಕೆ ಮುಂದಾಗಬೇಕಾಗುತ್ತೆ. Students, from the last session and in this session also, we have discussed the advantages and disadvantages of international trade. So now we have understood that a country may get more advantages than the disadvantages from international trade. In spite of the disadvantages which we have discussed now, international trade is universally recognized as an engine of economic growth. All countries of the world are trying to expand their trade because of the advantages. In today's globalized world, the disadvantages of international trade outweigh the advantages. Okay, sorry, here there is a mistake. The last word is disadvantages. Make it, advantages, the last word. You have been observing now on the screen. In today's globalized world, the disadvantages of international trade outweigh the advantages. Okay, please correct it. Then prepare your notes and you may write from this video also and keep on studying. Thank you.